ಗಾಯ್ಸ್, ಯು ಎಸ್ ಎ ಮತ್ತು ಚೈನಾ ಟ್ಯಾರಿಫ್ ಹೊರಗೆ ಬಿದ್ದುಬಿಟ್ಟಿದ್ದಾರೆ. ಯು ಎಸ್ ಎ 125% ಟ್ಯಾರಿಫ್ ಹಾಕಬೇಕು ಅಂತ ಇದ್ದಾರೆ. ಅಪ್ರಾಕ್ಸಿಮೇಟ್ ಅಷ್ಟು. ಚೈನಾನು ಆದರೂ ಎದುರುದುರ್ಕೆ ಅಂತ ಅಂದ್ಬಿಟ್ಟು ಅವರು ಟ್ಯಾರಿಫ್ ಹಾಕ್ತಿದ್ದಾರೆ. ಈಗ ರಿಪೋರ್ಟ್ಸ್ ಬರ್ತಿದೆ, ಯು ಎಸ್ ಎ ಚೈನಾಯಿಂದ ಹಿಂದೆ ಬೀಳುತ್ತೆ. ಅಂದರೆ ಯು ಎಸ್ ಎ ಮೋಸ್ಟ್ಲಿ ಸೋಲೋ ಸಿಚುವೇಷನಲ್ಲಿರುತ್ತೆ. ಯು ಎಸ್ ಎ ಆಮೇಲೆ ಎಂಥ ಪೀಕಲ್ಲಿದೆ ಅಂತಂದರೆ ಅದು ಗ್ರೇಟ್ ಡಿಪ್ರೆಷನಿಗೆ ಬರೋಂಗಿದೆ. ರಿಸೆಷನ್ಗಿಂತ ವರ್ಸ್ಟ್ ಆಗಿರುತ್ತೆ ಯು ಎಸ್ ಎ ಸಿಚುವೇಶನ್ ಅಂತ ಫೈನಾನ್ಷಿಯಲ್ ದೊಡ್ಡ ಎಕ್ಸ್ಪರ್ಟ್ಸ್ ಎಲ್ಲ ಹೇಳ್ತಿದ್ದಾರೆ. ಸೊ ನಮ್ಮ ಬೆಂಗಳೂರಲ್ಲಿರೋರು ಮೇಜರ್ ಟೆಕ್ ಏನು ಕಂಪ್ನಿ ಇದೆಯೋ ಅದರಲ್ಲಿ ಮೋಸ್ಟ್ಲಿ ಯು ಎಸ್ ಬೇಸ್ಡ್ ಫರ್ಮ್ ಎಲ್ಲ ಇರುತ್ತೆ. ಬೈ ಚಾನ್ಸ್ ಯು ಎಸ್ ಎ ಗ್ರೇಟ್ ಡಿಪ್ರೆಷನಿಗೆ ಬಂದರೆ ಅವ್ರು ಮೊದಲು ಮಾಡೋದೇ ಕಾಸ್ಟ್ ಕಟ್ಟಿಂಗು, ಲೇ ಆಫ್ಸು. ಯು ಎಸ್ ಎ ಅಕಸ್ಮಾತ್ ಗ್ರೇಟ್ ಡಿಪ್ರೆಷನ್ ಬಂದರೆ ಬೆಂಗಳೂರಲ್ಲಿರೋ ಐ ಟಿ ಮಾರ್ಕೆಟು 40 to 50% ಬೀಳುತ್ತೆ. ಕಂಪ್ನಿಲಿ ಕೆಲಸ ಮಾಡ್ತಿರೋರು ಏನೇನು ಲೋನ್ ತಗೊಂಡಿದ್ರು, 1 ಕೋಟಿ ಮನೆ, 1.5 ಕೋಟಿ ಮನೆ ಏನು ಲೋನಿಗೆ ತಗೊಂಡಿದ್ರು, ರೀಪೇಮೆಂಟ್ ಶಕ್ತಿ ಇಲ್ಲ ಅಂತಂದರೆ ಫ್ಲ್ಯಾಟ್ಸ್ ಎಲ್ಲ 1.5 ಕೋಟಿ, 1.25 ಕೋಟಿ, 3 ಕೋಟಿ, 2 ಕೋಟಿ 3 BHKಗೆ ರೆಂಟ್ ಕೊಡ್ತಿದ್ದಾರೆ 50,000, 70,000, 80,000. ಒಂದೇ ಸಲ ಅವ್ರಿಗೆ ಏನಾದ್ರು ಲೇ ಆಫ್ ಏನಾದರೂ ಆದರೆ, ಇಲ್ಲ ಪೇಮೆಂಟ್ ಆಗಲಿಲ್ಲ, ಇಲ್ಲ ಪಿಂಕ್ ಸ್ಲಿಪ್ ಏನಾದರೂ ಬಂದರೆ ಎಲ್ಲ ಅದು ಹೋಗುತ್ತೆ. ಪೇಮೆಂಟ್ ಅವ್ರು ಮಾಡಲ್ಲ, EMI ಕಟ್ಟಲ್ಲ, ಹೋಗಿ ಏನು ಮಾಡ್ಕೋತೀರ ಮಾಡ್ಕೊಳ್ಳಿ ಅಂತಾರೆ. ಯಾಕೆಂದರೆ ಅವ್ರ ಹತ್ರ ದುಡ್ಡೇ ಇರಲ್ಲ. ಸಾಲ ಮಾಡೋಕ್ಕೆ ಹೋದರೆ ಎಲ್ಲರೂ ಆಲ್ರೆಡಿ ಎಲ್ಲ ಸಾಲ ಅವ್ರಿಗೆ ಬ್ಯಾಂಕ್ ಅವ್ರಿಗೆ ಬರ್ತಿರೋ ದುಡ್ಡೇ ಬರಲಿಲ್ಲ ಅಂದರೆ ಅವ್ರು ಎಲ್ಲಿಂದ ಸಾಲ ಕೊಡ್ತಾರೆ? ಅವ್ರಿಗೂ ದುಡ್ಡು ಬೇಕಲ್ಲ. ಸೊ ಎಲ್ಲ ಹಾಲ್ಟ್ ಆಗೋಗುತ್ತೆ, ಪ್ರಾಪರ್ಟಿ ರೇಟ್ ಬಿದ್ದೋಗುತ್ತೆ. ಈ ಟೈಮಲ್ಲಿ ಯಾರ ಹತ್ರ ಕ್ಯಾಶ್ ಇರುತ್ತೋ, ಅಂದರೆ ಮುಂದಿನ ಟೈಮಲ್ಲಿ ಇದೆಲ್ಲ ಆದರೆ ಪ್ರಾಪರ್ಟಿ ರೇಟ್ ಬಿತ್ತು, EMIಗೆ ತೊಗೊಂಡಿರೋ ಫ್ಲ್ಯಾಟ್ಸ್ ಎಲ್ಲ ಖಾಲಿ, ಬ್ಯಾಂಕ್ ಸೀಸು ಅಂತ ಎಷ್ಟು ಮಾಡುತ್ತೆ, ಅದು ಮತ್ತೆ ರೀಸೇಲೇ ಮಾಡುತ್ತೆ, ಆಕ್ಷನಿಗೆ ಹೋಗುತ್ತೆ. ಸೊ ಯಾರ ಹತ್ರ ದುಡ್ಡಿರುತ್ತೆ ಅವ್ನು ಗೆಲ್ತಾನೆ. ಪ್ರಾಪರ್ಟಿ ಯಾರೋ ಸಾಲ ತೀರಿಸ್ಬೇಕು ಅಂತ ಅಂದ್ಬಿಟ್ಟು ಊರಲ್ಲಿರೋ ಮನೆ ಮಾರ್ತಾನೆ, ತೋಟ ಮಾರ್ತಾನೆ. ಸೊ ಮಾರೋರು ಜಾಸ್ತಿ ಆಗ್ತಾರೆ, ತಗೊಳ್ಳೋರು ಕಡಿಮೆ ಇರ್ತಾರೆ. ಸೊ ತಗೊಳ್ಳೋರು ಕಡಿಮೆ ಇದ್ದಾಗ ರೇಟ್ ಕಡಿಮೆ ಮಾರ್ತಾರೆ. ತಗೊಳಪ್ಪ ಇಷ್ಟಕ್ಕಾದ್ರೂ ತಗೋ ಅಂತ ಅಂದ್ಬಿಟ್ಟು. ಅಂದರೆ 1 ಕೋಟಿ ಪದಾರ್ಥ ಮಾರೋರೇ ಎಲ್ಲರೂ 1 ಕೋಟಿಗೆ ನಾನು ಕೊಡ್ತೀನಿ ಅಂದರೆ ತಗೊಳ್ಳೋನು ಅಣ್ಣ ನನ್ನ ಹತ್ರ 60 ಲಕ್ಷ ಇದೆ ಕೊಡ್ತೀಯಾ ಅಂತ 4 ಜನ ಕೇಳ್ತಾನೆ. ಕೊಡೋನು 60 ಲಕ್ಷಕ್ಕೂ ಕೊಡ್ತಾನೆ. ಅಂದರೆ ಪ್ರೈಸಸ್ ಬೀಳುತ್ತೆ, ಪ್ರಾಪರ್ಟಿ ಬೀಳುತ್ತೆ, ಎಲ್ಲ ಬೀಳುತ್ತೆ. ಅದಕ್ಕೆ ಎಚ್ಚರ ಗಾಯ್ಸ್. ಮೇಕ್ ಇನ್ ಇಂಡಿಯಾ ಒಳ್ಳೆ ಇದು, ಬಟ್ ಅದು ಮಾಡಬೇಕು ನಾವು. ಥ್ಯಾಂಕ್ ಯು.